ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಪದಕದ ಖಾತೆಯನ್ನು ತೆರೆದಿದೆ. ಯುವ ಶೂಟರ್ ಮನು ಭಾಕರ್ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಒಲಿಂಪಿಕ್ಸ್ನ ಶೂಟಿಂಗ್ ವಿಭಾಗದಲ್ಲಿ ಮೊದಲ ಪದಕ ಗೆದ್ದ ಗರಿಮೆಗೆ ಮನು ಭಾಕರ್ ಪಾತ್ರರಾಗಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಿ, ವಿಪಕ್ಷ ನಾಯಕರಿಂದ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಮನು ಭಾಕರ್ಗೆ ಖುದ್ದು ಕರೆ ಮಾಡಿ ಮೋದಿಯವರು ಶಹಬಾಜ್ ಗಿರಿ ಹೇಳಿದ್ದಾರೆ. 12 ವರ್ಷದ ನಿರೀಕ್ಷೆ ತೆರೆಬಿದ್ದಿದೆ ಅಂತ ಮನು ಭಾಕರ್ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಭಗವದ್ಗೀತೆ ಓದುವ ಮೂಲಕ ಮಾನಸಿಕ ಒತ್ತಡವನ್ನು ಜಯಿಸಿದೆ, ನನ್ನ ಶಕ್ತಿಯೆಲ್ಲ ಧಾರೆ ಇರದೆ, ಇದರ ಪರಿಣಾಮವೇ ಈ ಪದಕ ಅಂತ ಭಾಕರ್ ಹೇಳಿಕೊಂಡಿದ್ದಾರೆ. ಇನ್ನು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ರಮಿತಾ ಮತ್ತು ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಅರ್ಜುನ್ ಬಬುತ್ತಾ ಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ ಫೈನಲ್ಸ್ ನಡೆಯಲಿದೆ. ಇನ್ನು ಮೊದಲ ಬಾರಿಗೆ ಒಲಿಂಪಿಕ್ಸ್ ಅಂಗಳಕ್ಕೆ ಜಿಗಿದ ಮಹಿಳಾ ಸ್ಟಾರ್ ಬಾಕ್ಸರ್ ನಿಖತ್ ಜರೀನ್ 50 ಕೆಜಿ ವಿಭಾಗದಲ್ಲಿ ಪ್ರೀ ಕ್ವಾರ್ಟರ್ಸ್ ಫೈನಲ್ ತಲುಪಿದ್ದಾರೆ. ಸ್ಟಾರ್ ಶಟ್ಲರ್ ಪಿವಿ ಸಿಂಧು ಮೊದಲ ಪಂದ್ಯದಲ್ಲಿ ಸುಲಭ ಗೆಲುವನ್ನು ದಾಖಲಿಸಿದ್ದಾರೆ. ರೋಯಿಂಗ್ನ ರಿಫೆ ಜೇಕ್ ವಿಭಾಗದಲ್ಲಿ ಬಾಲರಾಜ್ ಪನ್ವಾರ್ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. बहुत बहुत शुक्रिया सर, आप कैसे हैं? मैं बहुत बढ़िया से। आप तो ये तुम्हारी सफलता का खबर सुनने के बाद और उत्साह और आनंद में हूँ। जी, अच्छा कर रहे हैं हमारे खिलाड़ी यहाँ पे अभी. ಮುಡಾ ಮತ್ತು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ವಿಪಕ್ಷಗಳು ಪ್ರಬಲಗೊಳಿಸಿವೆ. ಸಿಎಂ ಮೇಲೆ ಒತ್ತಡ ತರಲು ದೋಸ್ತಿಗಳು ರಣತಂತ್ರವನ್ನು ಹುಡುಕ್ತಾ ಇದ್ದಾರೆ. ಇಂದು ಬಿಜೆಪಿ ಜೆಡಿಎಸ್ ನಾಯಕರು ಸಭೆ ಸೇರಿದ್ರು. ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆಗಸ್ಟ್ 3ರಂದು ಪಾದಯಾತ್ರೆಗೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಚಾಲನೆ ಕೊಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ಪಾದಯಾತ್ರೆಯ ಸಮಾರೋಪ ನಡೆಯುತ್ತೆ. ಅಂದು ಜೆಪಿ ನಡ್ಡಾ ಅವರನ್ನ ಕರೆಸಲು ಪ್ಲಾನ್ ನಡೆಸಿದ್ದಾರೆ. ದಿನಕ್ಕೆ 20 ಕಿಲೋಮೀಟರ್ ದೂರವನ್ನ ದೋಸ್ತಿಗಳು ಪಾದಯಾತ್ರೆ ಮೂಲಕ ಕ್ರಮಿಸಲಿದ್ದಾರೆ. ಎಸ್ಟಿ ನಿಗಮ ಹಗರಣ ಸಂಬಂಧ ಬಳ್ಳಾರಿ ಪಾದಯಾತ್ರೆ ಕೈಗೊಳ್ಳುವ ಬಗ್ಗೆಯೂ ಚರ್ಚೆ ನಡೆದಿದೆ. ಇನ್ನು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಅಕ್ರಮ ಎಸಗಿದ್ದು ಇದರ ಹೊಣೆಯನ್ನ ವಿತ್ತ ಸಚಿವೆ ಹೊರಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಿರ್ಮಲಾ ಸೀತಾರಾಮನ್, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಅಂದ್ರು. ಆದರೆ ಸಚಿವ ಎಂಬಿ ಪಾಟೀಲ್ ಮಾತ್ರ ಮೊದಲು ಕೋವಿಡ್, ಭೋವಿ ನಿಗಮ ಹಾಗೂ ಇತರೆ ಹಗರಣಗಳ ಬಗ್ಗೆ ಬಿಜೆಪಿಗರು ಮಾತನಾಡಲಿ ಅಂತ ಸವಾಲ್ ಹಾಕಿದ್ರು. ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಶನಿವಾರ ಬೆಂಗಳೂರಿನಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಕನಿಷ್ಠ 7 ದಿನಗಳು ಬೇಕಾಗ್ತದೆ. ಹಾಗಾಗಿ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. 10ನೇ ತಾರೀಕು ಶನಿವಾರ ಸಮಾರೋಪ. ಅವತ್ತು ನಮ್ಮ ಕೇಂದ್ರದಿಂದ ರಾಷ್ಟ್ರೀಯ ನಾಯಕರುಗಳು ಕೂಡ ಬರೋರಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದಂತ ಹಣವನ್ನೇ ಈ ಸರ್ಕಾರದಲ್ಲಿ ಲೂಟಿ ಹೊಡೆಯತಕ್ಕಂತ ನಾಯಕತ್ವವನ್ನ ಅವರೇ ವಹಿಸಿದ್ದಾರೆ. ಮೊದಲನೇ ಬಾರಿಗೆ ಉತ್ತರವನ್ನ ಕೊಡ್ತಕ್ಕಂತ ನೈತಿಕತೆ ಕಳ್ಕೊಂಡಂತವರು ಯಾರೋ ಬರ್ಕೊಟ್ಟಂತ ಪುಟಗಳನ್ನ ಓದ್ತಕ್ಕಂತ ಒಂದು ದಾಖಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವೇನು ಕಂಡಿದ್ದೇವೆ. ವಿಜೇಂದ್ರ ಅವರು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಅವ್ರು ತಮ್ಮ ಅವಧಿಯಲ್ಲೆಲ್ಲ ಏನೇನಾಗಿದೋ ನೋಡ್ಕೊಳ್ಳಿ. 40% ಭ್ರಷ್ಟಾಚಾರ. ಈಗ ಕೊರೋನಾದಲ್ಲಿ ಯತ್ನಾಳ್ ಅವರೇ ಹೇಳಿದ್ರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ. ಅದಕ್ಕೆ ವಿಜೇಂದ್ರ ಮೊದಲಾದ್ರೆಲ್ಲರೂ ಆತ್ಮಾವಲೋಕನ ಮಾಡಿ ಆಮೇಲೆ ಪಾದಯಾತ್ರೆ ಮಾಡಲಿ. ಅಂದಹಾಗೆ ದೋಸ್ತಿಗಳ ಸುದ್ದಿಗೋಷ್ಠಿ ವೇಳೆಯೇ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತಸ್ರಾವ ಆಯಿತು. ಹೀಗಾಗಿ ದೋಸ್ತಿ ನಾಯಕರು ಸುದ್ದಿಗೋಷ್ಠಿಯನ್ನು ಮೊಟಕುಗೊಳಿಸಿದ್ರು. ಕೂಡಲೇ ಕುಮಾರಸ್ವಾಮಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಹ ಆಗಿದ್ದಾರೆ. ಸಂಸದರು ಆಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಕುಮಾರಸ್ವಾಮಿ ಅವರ ಜೊತೆಯಲ್ಲೇ ಇದ್ರು. ಆರೋಗ್ಯ ವಿಚಾರಿಸಿಕೊಂಡ್ರು. ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ತಿಳಿಸಿದ್ರು. ಇನ್ನು ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ವಿಜಯೇಂದ್ರ, ಎಚ್ಡಿ ರೇವಣ್ಣ ಸೇರಿ ಹಲವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಇದಕ್ಕೂ ಮುನ್ನ ನಂಜನಗೂಡು ಪ್ರವಾಸಿ ಮಂದಿರದಲ್ಲಿ ಕುಮಾರಸ್ವಾಮಿಗೆ ಕಹಿ ಅನುಭವ ಆಯಿತು. ಸಿಬ್ಬಂದಿಯಿಂದ ಸ್ವಾಗತ ಸಿಗಲಿಲ್ಲ. 10 ನಿಮಿಷ ಕಾದ್ರೂ ಸಿಬ್ಬಂದಿ ಬಾರದ ಕಾರಣ ಕುಮಾರಸ್ವಾಮಿ ಬೇಸರದಿಂದ ನಿರ್ಗಮಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಧೋರಣೆಗೆ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಎಚ್ಡಿಕೆ ಮೈಸೂರು ಪ್ರವಾಸದ ವೇಳೆ ಮಾಜಿ ಮಂತ್ರಿ ಜಿಟಿ ದೇವೇಗೌಡರು ಕಾಣಿಸಿಕೊಳ್ಳದಿರುವುದು ಮತ್ತೆ ಚರ್ಚೆಗೆ ಗ್ರಾಸವಾಯಿತು. ಅಪಾಯ ಒದಗಿ ಬರೋದಿಲ್ಲ. ಈಗಾಗಲೇ ನಾನು 3 ಬಾರಿ ನನ್ನ ವಾಲ್ವ್ ರಿಪ್ಲೇಸ್ಮೆಂಟ್ನ ಆಗಿರತಕ್ಕಂಥದ್ದೇನಿದೆ. ವಾಲ್ವ್ ರಿಪ್ಲೇಸ್ಮೆಂಟ್ಗೆ ನಾನು ಒಂದು ಟ್ಯಾಬ್ಲೆಟ್ಸ್ ಏನು ತೊಗೋತೀನಿ, ಬ್ಲಡ್ ಥಿನ್ನರ್ದು ಟ್ಯಾಬ್ಲೆಟ್ ಎಕೋಸ್ಪಿನ್ ಅಂತಕ್ಕಂಥದ್ದು. ಆ ಒಂದು ಬ್ಲಡ್ ಥಿನ್ನರ್ನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲೂ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಹೇಳಿ. ಇದು ಒಂದೊಂದು ಬಾರಿ ಟೆನ್ಷನ್ಗಳು ಬಂದಾಗ ಮತ್ತು
ರಾಜ್ಯಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುವುದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಿಲ್ಲ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂಬ ಆರೋಪ ತಳ್ಳಿ ಹಾಕಿದ್ದಾರೆ. ರಾಜ್ಯಕ್ಕೆ ನೀಡಲಾದ ಅನುದಾನದ ಬಗ್ಗೆ ಲೆಕ್ಕ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರಗಳಿಂದಲೇ ಹಣದುಬ್ಬರ ಉಂಟಾಗಿದೆ ಅಂತ ಹೊಸ ವ್ಯಾಖ್ಯಾನವನ್ನು ವಿತ್ತ ಸಚಿವರು ಮಾಡಿದ್ದಾರೆ. ನೀತಿ ಆಯೋಗದ ಸಭೆಗೆ ಗೈರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಯನ್ನ ಟೀಕಿಸಿದ್ದಾರೆ. ನೀತಿ ಆಯೋಗದ ಸಭೆಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಗೈರಾದ ವಿಚಾರ ಚರ್ಚೆಗೆ ಗ್ರಾಸವಾಯಿತು. ಮೈತ್ರಿಕೂಟಗಳು ತಮ್ಮ ಮೂಗಿನ ನೇರಕ್ಕೆ ನಿತೀಶ್ ಗೈರಿನ ಬಗ್ಗೆ ವಿಶ್ಲೇಷಣೆ ಮಾಡಿವೆ. ಈ ಮಧ್ಯೆ ನೀತಿ ಆಯೋಗದ ಸಭೆಯಲ್ಲಿ ತಾನು ಮಾತನಾಡುವಾಗ ಮೈಕ್ ಆಫ್ ಮಾಡಿದ್ರು ಎಂಬ ಸಿಎಂ ಮಮತಾ ಬ್ಯಾನರ್ಜಿಯ ಮಾತು ಸುಳ್ಳು ಅಂತ ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ ಹೇಳಿದ್ದಾರೆ. ಇದು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. This administration, a state which drew investment into Karnataka, today is frightening investments out of the state. Because of the various steps that they are taking one after the other, I am not sure even if they are consulting industry, if they are consulting stakeholders. Even CM from here has not attended, opposition fully didn't attend, which is a sad thing. They always say our voice is not being heard. This is a forum to come and speak your voice. ವಾಲ್ಮೀಕಿ ನಿಗಮ ಮತ್ತು ಮೂಡಾ ಹಗರಣದ ಸುಳಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿರುವಂತಹ ಹೊತ್ತಲೇ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೊರಟು ನಿಂತಿದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆಯು ಚರ್ಚೆಗೆ ಗ್ರಾಸವಾಗಿದೆ. ಪಕ್ಷದ ಜವಾಬ್ದಾರಿ ಹೆಚ್ಚಿರುವ ಕಾರಣ ಕ್ಷೇತ್ರದ ಕಡೆ ಹೆಚ್ಚು ಒತ್ತು ನೀಡಲು ಆಗ್ತಿಲ್ಲ. ನಿಮ್ಮಿಂದ ದೂರ ಸರಿಯೋಕೆ ಇಷ್ಟ ಇಲ್ಲ. ಸದ್ಯದಲ್ಲೇ ದೆಹಲಿಗೆ ತೆರಳಿ ನನ್ನ ವಿಚಾರ ತಿಳಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿಕೆ ತೊರಿತಾರ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ನಾನು ನಿಮ್ಮನ್ನ ಜಾಸ್ತಿ ದಿನ ನಮ್ಮ ಕ್ಷೇತ್ರದ ಜನತೆಗೆ ನಾನು ಒತ್ತು ಕೊಡಕ್ ಆಗ್ತಾ ಇಲ್ಲ. ಪಕ್ಷದ ಜವಾಬ್ದಾರಿ ಬಹಳ ಇದೆ. ನಾನು ಸದ್ಯದಲ್ಲಿ ದೆಹಲಿಗೆ ಹೋಗಿ ನನ್ನ ವಿಚಾರ ತಿಳಿಸೋನಿದ್ದೇನೆ. ಕನಕಪುರಕ್ಕೇನೆ ತಿಂಗಳಿಗೆ 2 ದಿನ ಇಲ್ಲಿ ಬಂದು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನ ಮುಂದುವರಿಸ್ತೇನೆ. ದೂರ ನಿಮ್ಮತ್ತ ಸರಿಯಕ್ಕೆ ನಂಗೆ ಇಷ್ಟ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ರಾಜಸ್ಥಾನದಿಂದ ರೈಲಿನಲ್ಲಿ ಬೆಂಗಳೂರಿಗೆ ತಂದಂತಹ ಮಾಂಸ ನಾಯಿ ಮಾಂಸವಲ್ಲ. ಲ್ಯಾಬ್ ರಿಪೋರ್ಟ್ನಲ್ಲಿ ಅದು ಮೇಕೆ ಮಾಂಸ ಅಂತ ದೃಢವಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಅನಾವಶ್ಯಕವಾಗಿ ದೂರನ್ನ ಕೊಡಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ಶಿರೋಹಿ ತಳಿಯ ಮೇಕೆಯದ್ದು. ಈ ತಳಿಯ ಮೇಕೆ ನಮ್ಮ ರಾಜ್ಯದ ಮೇಕೆಗಿಂತ ಭಿನ್ನವಾಗಿರುತ್ತೆ. ಶಿರೋಹಿ ಮೇಕೆಗಳ ದೇಹ ರಚನೆ ಚರ್ಮವಿಲ್ಲದಾಗ ನಾಯಿ ದೇಹದ ಆಕಾರವನ್ನು ಹೋಲುತ್ತೆ. ಇದರಿಂದ ಗೊಂದಲ ಮೂಡಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಾಯಿ ಮಾಂಸ ಬರೋದು ಅಸಾಧ್ಯ ಅಂತ ತಜ್ಞರು ಕೂಡ ಹೇಳಿದ್ದಾರೆ. ಈ ಮೂಲಕ ಈ ಮಾಂಸ ನಾಯಿಯದ್ದೋ ಮೇಕೆಯದ್ದೋ ಎಂಬ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಆಗಿದೆ. ಇಂದು ಆಹಾರ ಇಲಾಖೆಯ ಆಯುಕ್ತರು ಕೂಡ ನೋಟಕ್ಕೆ ಇದು ನಾಯಿ ಮಾಂಸ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನ ಚೆಕ್ ಮಾಡಿ ಅಂತ ಹೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ. ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಅಂತ ಹೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ. ಅದರಿಂದ ಅನವಶ್ಯಕವಾಗಿ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತ ಹೇಳಿ ಅಂತವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಈ ಮಾಂಸ ಮೇಕೆದ ನಾಯಿದ ಅಂತ ಒಂದು ದೊಡ್ಡ ಸಂಶಯ ತಲೆ ಎತ್ತಿದೆ. ಇಷ್ಟು ಪ್ರಮಾಣದಲ್ಲಿ ನಾಯಿ ಮಾಂಸ ತರೋ ಸಾಧ್ಯತೆ ಇಲ್ಲವೇ ಇಲ್ಲ. 3000-4000 kg ಅಷ್ಟು ನಾಯಿ ಮಾಂಸ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಸಿರೋಹಿ ಅಂತ ತಳಿ ಇದೆಯಲ್ಲ, ಸೈಜ್ ಇರ್ಬೋದು, ಅದು ಡ್ರೆಸ್ಸಿಂಗ್ ಆದ್ಮೇಲೆ ಒಂದೇ ತರ ಸ್ವಲ್ಪ ಕಾಣ. ವೆಲ್ಕಮ್ ಬ್ಯಾಕ್. ಬಿಜೆಪಿಯಲ್ಲಿ ರೆಬಲ್ ಪಾಲಿಟಿಕ್ಸ್ ನಿಂತಿಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಯತ್ನಾಳ್ ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡಾ ಹಗರಣದಲ್ಲಿ ಯಡಿಯೂರಪ್ಪ ಕುಟುಂಬದ ಪಾತ್ರ ಇದೆ ಅಂತ ಯತ್ನಾಳ್ ಪರೋಕ್ಷವಾಗಿ ಹೇಳಿದ್ದಾರೆ. ಪ್ರಕರಣ ಮುಚ್ಚಿ ಹಾಕಲೆಂದೇ ರಾಜೀವ್ ಕಾಂಗ್ರೆಸ್ ಸೇರಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅಂತೂ ನಾವು ಪಕ್ಷದ ರಾಜ್ಯಾಧ್ಯಕ್ಷನ ಒಪ್ಪಿಲ್ಲ, ಪಕ್ಷದ ಸೋಲಿಗೆ ಬಿಜೆಪಿಯ ತಪ್ಪುಗಳೇ ಕಾರಣ ಅಂತ ದೂಷಿಸಿದ್ದಾರೆ. ಡಿಕೆಶಿಯನ್ನ ಸಿಡಿ ಶಿವು ಅಂತ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ ಮಂತ್ರಿ ಸಿಎಚ್ ವಿಜಯಶಂಕರ್ ಮೇಘಾಲಯ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ. ಮೈಸೂರಿನಲ್ಲಿ ಮೊದಲ ಬಾರಿಗೆ ಕಮಲ ಅರಳಲು ಕಾರಣರಾಗಿದ್ದ ಸಿಎಚ್ ವಿಜಯಶಂಕರ್ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ತೆರೆಮೆರೆ ಸರಿದಿದ್ರು. ಆದರೆ ಅಚ್ಚರಿ ಎಂಬಂತೆ ಮೈಸೂರಿನ ಕುರುಬ ಮುಖಂಡ ಸಿಎಚ್ ವಿಜಯಶಂಕರ್ಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಖುಷಿಯನ್ನ ಹಂಚಿಕೊಂಡು 2010ರಲ್ಲೇ ನಾನು ಸಿಎಂ ಆಗಬೇಕಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಕೈತಪ್ಪಿತು. 14 ವರ್ಷದ ವನವಾಸದ ಬಳಿಕ ಪಕ್ಷ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಹೈಪ್ರೊಫೈಲ್ ಕೇಸ್ ಆಗಿದ್ರೂ ಬೆಂಗಳೂರು ಪೊಲೀಸರು ನಟ ದರ್ಶನ್ ಪ್ರಕರಣವನ್ನು ನಿಭಾಯಿಸಿದ ರೀತಿ ಕುರಿತಾಗಿ ಕಾನೂನು ಬಗ್ಗೆ ಸಾರ್ವಜನಿಕರಲ್ಲಿ ನಂಬಿಕೆ ಮೂಡಿರುವಂತಹ ವಿಷಯವಾಗಿ ಈಗ ಹೆಚ್ಚು ಚರ್ಚೆಯಾಗ್ತಾ ಇದೆ. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ನಿನ್ನೆ ಆಯೋಜಿಸಿದ ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ಪೊಲೀಸರ ನಡೆಗೆ ಮೆಚ್ಚುಗೆ, ಶಹಬಾಷ್ ಗಿರಿ ವ್ಯಕ್ತವಾಗಿದೆ. ಪ್ರಭಾವಿ ನಟ ದರ್ಶನ್ ಅರೆಸ್ಟ್ ಮಾಡಿದ್ದಕ್ಕೆ ಕಮಿಷನರ್ ಸಾಹೇಬ್ರೆ ನಿಮಗೆ ಅಭಿನಂದನೆ. ದೇಶದಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅಂತ ತೋರಿಸಿಕೊಟ್ಟಿದ್ದು ನಮ್ಮ ಪೊಲೀಸರು ಅಂತ ಮುರಳಿ ಎನ್ನುವವರು ಹೇಳಿದ್ದಾರೆ. ಇದಕ್ಕೆ ಸಭಿಕರು ಚಪ್ಪಾಳಿಯನ್ನ ತಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಈ
ಮಧ್ಯೆ ಮೆಟ್ರೋ, ಡಿಆರ್ಡಿಒ, ಐಐಎಸ್ಸಿ ಸ್ಫೋಟ ಮಾಡ್ತೀವಿ ಅಂತ ಹುಚ್ಚುಚ್ಚಾಗಿ ವಿಡಿಯೋ ಮಾಡಿರೋ ದರ್ಶನ್ನ ಹುಚ್ಚು ಅಭಿಮಾನಿ ತನ್ನನ್ನ ಬಂಧಿಸಿದ್ರೆ ದರ್ಶನ್ ಪಕ್ಕದ ಸೆಲ್ನಲ್ಲೇ ಹಾಕಿ ಅಂತ ಡಿಮಾಂಡ್ ಕೂಡ ಇಟ್ಟಿದ್ದಾನೆ. ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಎಷ್ಟು ಪ್ರಭಾವ ವ್ಯಕ್ತಿ ಅಂತ ಗೊತ್ತು. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮ್ಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ.